ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀ ಮುಖ್ಯಪ್ರಾಣಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. 2025 ಯಾವ ಸಂಪತ್ತನ್ನು ಪಡ್ಕೊಳ್ತೇವೆ? ಕಾರಣ ಜೊತೆಗೆ ಶನಿಯ ಬದಲಾವಣೆ, ಗುರುವಿನ ಬದಲಾವಣೆ, ರಾಹುಕೇತುಗಳ ಬದಲಾವಣೆ ಈಗಾಗಲೇ ನೀವೆಲ್ಲರೂ ಒಂದಿಷ್ಟು ತಲೆಯಲ್ಲಿ ತುಂಬಿಕೊಂಡಿರ್ತೀರಿ. ಆದರೆ ಮುಂದೆ ಬರುವಂತಹ ಸಂವತ್ಸರ ವಿಶ್ವಾವಸು ಸಂವತ್ಸರ. ನಾವು ವಿಶ್ವಾವಸುವಿನ ಸಂವತ್ಸರದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಕೆಲವು ಪಂಚಾಂಗದ ಫಲಗಳನ್ನು ಮೊದಲೇ ತಿಳಿದುಕೊಂಡಾಗ ಅನರ್ಥಕಾರಿಯೂ ಆಗುತ್ತೆ. ಆದ್ದರಿಂದ ನಾವು 2025 ಜನವರಿ ಮಾಸದ ಫಲಗಳನ್ನು, ತಿಂಗಳ ಭವಿಷ್ಯವನ್ನು ನಾವು ಹೇಗೆ ಹೇಳಿಕೊಂಡು ಬಂದಿದ್ದೇವೆ ಅದನ್ನೇ ಮಾಡುವಂಥ ತೀರ್ಮಾನ. ಆ ರೀತಿಯಲ್ಲಿ ನೀವು ಕೂಡ ಮುಂದುವರೆದಾಗ ಪಂಚಾಂಗದ ಸಂಪೂರ್ಣ ಫಲಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಜನವರಿ ತಿಂಗಳ 2025 ಜನವರಿ ತಿಂಗಳಲ್ಲಿ ವೈಕುಂಠ ಏಕಾದಶಿ, ವೈಕುಂಠ ದ್ವಾದಶಿ. ಹಾಗಾದರೆ ಭಗವಂತನ ಆರಾಧನೆ ಹೇಗೆ ಮಾಡಬೇಕು, ಏನು ಮಾಡಿದಾಗ ಈ ಮಾಸದಲ್ಲಿ ಬರಬಹುದಾದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು, ಸಂಪತ್ತನ್ನು ಪಡೆದುಕೊಳ್ಳಬಹುದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ರವಿ ಮಿತ್ರಕ್ಷೇತ್ರದಲ್ಲಿದ್ದರೂ ವ್ಯಯದಲ್ಲಿ ಕುಜನ ಒಂದು ಯೋಗ, ಅವನು ಬಾಧಕಾಧಿಪತಿಯಾಗಿಯೂ ಬಂದಿದ್ದಾನೆ. ಆದ್ದರಿಂದ ನೀವು ಈ ಮಾಸದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ತುಂಬ ಜಾಗೃತರಾಗಿರಬೇಕು. ಯಾರಲ್ಲಿ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡುವುದರಿಂದ ನಿಮ್ಮ ಗೌರವ ಘನತೆಗೆ ಧಕ್ಕೆ ಆಗೋದಿಲ್ಲ. ನಾವು ಎಲ್ಲವನ್ನೂ ನಾವೇ ಮಾಡ್ತೇವೆ ಅನ್ನುವ ದೃಷ್ಟಿ ನೀವು ಮುಂದುವರೆದಿರಿ ಅಂತಾದರೆ ಅದರಿಂದ ಅಪವಾದ ಅನ್ನೋದು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮಿತಿಗಳನ್ನು ತಿಳಿದುಕೊಂಡು ನೀವು ಮುಂದುವರೆದಿರಿ ಅಂತಾದರೆ ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯ ಗುರುಬಲ, ಗುರುವಿನ ಆಶೀರ್ವಾದ, 10ನೇ ಮನೆಯಲ್ಲಿ ಗುರುವಿನ ಯೋಗ ಇರುವುದರಿಂದ ನೀವು ಮಾಡುವಂತಹದ್ದು ಎಲ್ಲ ಒಳ್ಳೆಯ ಮನಸ್ಸಿಂದ ನೀವು ಮಾಡುವಂತಹ ಯೋಗ ಈ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳು ಯಾರಿದ್ದೀರಿ, ಸಿಂಹರಾಶಿಯವರು ವಿದ್ಯಾರ್ಥಿಗಳು ಯಾರಿದ್ದೀರಿ ಅವರಿಗೆ ನಾವು ನೋಡುವಾಗ 2ನೇ ಮನೆಯಲ್ಲಿ ಕೇತುವಿನ ಯೋಗ ಮತ್ತು ಲಗ್ನಕ್ಕೆ ಪಾಪಗ್ರಹರ ದೃಷ್ಟಿಯೆಲ್ಲ ಇರೋದು, ಇದೆಲ್ಲ ನೋಡುವಾಗ ಈ ಮಾಸ ಮತ್ತು ಮುಂದಿನ ಶನಿಯ ಬದಲಾವಣೆಯ ಈ 3 ಮಾಸಗಳು ಕೂಡ ಸ್ವಲ್ಪ ಜಾಗೃತರಾಗಿ ಎಚ್ಚರಿಕೆಯಿಂದ ವಿದ್ಯಾಭ್ಯಾಸದಲ್ಲಿ ಗಮನ ಹರಿಸುವಂಥದ್ದು ಒಳ್ಳೆಯದು. ಅದರಲ್ಲಿಯೂ ಈ 10th ಓದುವಂತಹ ವಿದ್ಯಾರ್ಥಿಗಳು ಯಾರಿದ್ದೀರಿ ಅವರು ಸ್ವಲ್ಪ ಗಮನ ಹರಿಸಿ. ಕಾರಣ ಈ 2ನೇ ಮನೆಯ ಬುಧ ಸ್ವಲ್ಪ ಲೇಜಿ ಆಗುವಂತಹದ್ದು ಅಥವಾ ನನಗೆಲ್ಲ ಬರುತ್ತೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸು ಕೂಡ ನಿಮಗೆ ಅಡ್ಡಗೋಡೆಯಾಗಿ ನಿಂತುಕೊಳ್ಳಬಹುದು. ಆದ್ದರಿಂದ ಎಷ್ಟೇ ನಾವು ಅಧ್ಯಯನ ನಡೆಸಿರಬಹುದು, ಎಷ್ಟೇ ನಾವು ಪ್ರಯತ್ನ ಮಾಡಿರಬಹುದು, ಮರಳಿ ಯತ್ನ ಮಾಡು ಅಂತ ಹೇಳುವ ಹಾಗೆ ಪದೇ ಪದೇ ನಾವು ಅಧ್ಯಯನ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷ ವಿದ್ಯಾಭ್ಯಾಸ, PhD ಇತ್ಯಾದಿಗಳನ್ನು ಮಾಡಬೇಕು, ಹೊರದೇಶಕ್ಕೆ ಹೋಗಬೇಕು ಅನ್ನೋ ಆಲೋಚನೆ ಯಾರಿಗಾದರೂ ಇದ್ದರೆ ಖಂಡಿತವಾಗಿಯೂ ಪ್ರಯತ್ನ ಮಾಡಿ, ಅದು ನಿಮಗೆ ಕಾರ್ಯಸಿದ್ಧಿಯಾಗುತ್ತೆ. ಅದಕ್ಕೆ ಒಂದು ರುದ್ರದೇವರ ವಿಶೇಷವಾದ ಪ್ರಾರ್ಥನೆ, ರುದ್ರದೇವರಿಗೆ ಅಭಿಷೇಕಾದಿಗಳನ್ನು ನಡೆಸುವುದರಿಂದ ಬರುವ ವಿಘ್ನಗಳು ಕೂಡ ಪರಿಹಾರವಾಗುತ್ತೆ. ಇನ್ನು ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳು ಏರ್ಪಡುವ ಸಾಧ್ಯತೆ ಇದೆ. ಗುರು ದೃಷ್ಟಿ ಕುಟುಂಬಕ್ಕೆ ಇರುವುದರಿಂದಾಗಿ ಕುಟುಂಬಾಧಿಪತಿಯಾದಂತಹ ಆ ದೇವರ ವಿಷಯ, ನಿಮ್ಮ ಕುಲ ದೇವರ ಪ್ರಾರ್ಥನೆ, ಕುಲದೇವರ ಹತ್ರ ಹೋಗಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವುದರಿಂದಲೂ ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ಕುಲದೇವರ ಪ್ರಾರ್ಥನೆ ಈ ಮಾಸದಲ್ಲಿ, ಅದರಲ್ಲಿಯೂ ಕೂಡ ಸಂಕ್ರಾಂತಿಯ ಹಬ್ಬ, ಸುಗ್ಗಿಯ ಹಬ್ಬ ಏನು ಬರ್ತಾ ಇದೆ ಅಂತಹ ದಿವಸಗಳ ಕಾಲದಲ್ಲಿ ಕುಲದೇವರ ದರ್ಶನವನ್ನು ಮಾಡಿ ಅವರಿಗೆ ಈ ಹುಗ್ಗಿಯ ನೈವೇದ್ಯವನ್ನು ನಡೆಸುವುದರಿಂದ ಅನೇಕ ಫಲಗಳನ್ನು ತಾವು ಪಡೆದುಕೊಳ್ಳಬಹುದು. ಇನ್ನು ಈ ನಿಮ್ಮ ಜಾತಕದ ಪ್ರಕಾರ, ಸಿಂಹರಾಶಿಯವರ ಜಾತಕದ ಕುಂಡಲಿಯ ಪ್ರಕಾರ ನಿಮ್ಮ ಅಕ್ಕ ತಂಗಿಯರಿಗೆ ಮದುವೆ ಆಗದೇ ಇದ್ದವರಿಗೆ ಮದುವೆಯ ಯೋಗವನ್ನು ಕೂಡ ನಾವು ಹೇಳಬಹುದಾಗಿದೆ. ಒಳ್ಳೆಯದಾಗುತ್ತೆ. ಇನ್ನು ಮನೆ ತಗೊಳ್ಬೇಕು, ಮನೆ ಮಾರಾಟ ಮಾಡಬೇಕು ಅಥವಾ ಮನೆ ತಗೊಳ್ಬೇಕು ಅನ್ನೋ ಯೋಚನೆ ಇದ್ದರೆ ಖಂಡಿತವಾಗಿಯೂ ಕೂಡ ಮಾಡಬಹುದು. ಆದರೆ ಅದು ನಾವು ಅಂದುಕೊಂಡಷ್ಟರ ಮಟ್ಟಿಗೆ ಮಾರಾಟ ಆಗದೇ ಹೋಗುವಂಥದ್ದು, ಅಥವಾ ಮನೆ ತಗೊಳ್ಬೇಕು ಅನ್ನುವ ಆಲೋಚನೆ ಇದ್ದವರಿಗೆ ನಮ್ಮ ಬಜೆಟ್ಟಿಗೆ ಜಾಸ್ತಿ ಬಜೆಟ್ಟಿಗೆ ಮನೆ ಸಿಗುವ ಸಾಧ್ಯತೆ ಇದೆ. ಆದ್ದರಿಂದ ಈ 15ನೇ ತಾರೀಕಿನ ನಂತರ ಕಾಲದಲ್ಲಿ ನೀವು ಪ್ರಯತ್ನ ಮಾಡಿ ಮನೆ ತಗೊಳ್ಳುವ ಯೋಚನೆ ಇದ್ದವರು ಅಥವಾ ಸೈಟ್ ತಗೊಳ್ಳುವಂಥದ್ದು, ಮನೆ ಖರೀದಿ ಇತ್ಯಾದಿಗಳು 15ರ ನಂತರ, ಸಂಕ್ರಾಂತಿಯ ಹಬ್ಬದ ನಂತರ ಕಾಲದಲ್ಲಿ ಪ್ರಯತ್ನ ಮಾಡಿ, ಅದು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನದ ಲಾಭ, ಸಂತಾನದ ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಅಂತ ಯಾರಾದರೂ ಇದ್ದೀರಿ, ಖಂಡಿತವಾಗಿಯೂ ಕೂಡ ಒಳ್ಳೆಯ ಅನುಕೂಲವಾಗುತ್ತೆ. ಸಂತಾನದ ಬಗ್ಗೆ ಯೋಚನೆಯನ್ನು ಮಾಡಿ ಖಂಡಿತ ಪ್ಲ್ಯಾನ್ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಆಲ್ರೆಡಿ ಮಕ್ಕಳಿದ್ದಾರೆ, ಮಕ್ಕಳ ಯೋಗ ಹೇಗಿದೆ, ಮಕ್ಕಳ ಬಗ್ಗೆ, ಮಕ್ಕಳ ಜೀವನ
ಸಿಂಹರಾಶಿಯಿಂದಾಗಿ ನಾವು ನೋಡುವಾಗ ಒಳ್ಳೆಯ ಯೋಗ. ನಮಗೆ ಅವರ ವಿದ್ಯಾಭ್ಯಾಸದಲ್ಲಿ ಆಗಲಿ ಅವರಿಗೆ ಸ್ವಲ್ಪ ಸಿಟ್ಟು ಇತ್ಯಾದಿಗಳು ಇರಬಹುದು, ಆದರೆ ಅವರ ಆಲೋಚನೆಗಳು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುವಂತಹ ಯೋಗ ಭಾಗ್ಯಗಳು ನಿಮ್ಮ ಮಕ್ಕಳಿಗೂ ಕೂಡ ಕಂಡು ಬರ್ತಾ ಇದೆ. ಆದರೆ ಇಲ್ಲಿ ಪಂಚಮದಿಂದ 8ರಲ್ಲಿ ಕುಜನ ಒಂದು ಯೋಗ, ಯಾರಿಗೆ ಆದರೆ ನರಸಿಂಹದೇವರು ಕುಲದೇವರಾಗಿದ್ದಾರೆ ಅಂತಹವರು ಮಾತ್ರ ಈ ಸಂಕ್ರಾಂತಿಯ ಹಬ್ಬದಲ್ಲಿ ವಿಶೇಷವಾಗಿ ಆ ಒಂದು ಕಡಲೆಯ ಕಾಳನ್ನು ನೆನೆಸಿಟ್ಟು ಆ ಕಡಲೆಯ ಕಾಳನ್ನು ದೇವರಿಗೆ ನೈವೇದ್ಯ ಮಾಡುವಂತಹದ್ದು, ಅದು ಸಂಕ್ರಾಂತಿಯ ಕಾಲದಲ್ಲಿ ನಡೆಯಿತು ಅಂತಾದರೆ ಅದು ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇನ್ನು ಮನೆಯಲ್ಲಿ ಹಸು ಕಟ್ಟಿದ್ದೀರಿ ಅಂತಾದರೆ ಖಂಡಿತ ಆ ಹಸುವಿನ ಪೂಜೆಯನ್ನು ಮಾಡಿ, ಹಸುಗಳ ಒಂದು ವಿಶೇಷ ಗೋಪೂಜೆ ಇತ್ಯಾದಿಗಳನ್ನು ಮಾಡುವುದರಿಂದಲೂ ಕೂಡ ಸಿಂಹರಾಶಿಯವರು ಅನೇಕ ಫಲಗಳನ್ನು ಪಡೆದುಕೊಳ್ಳಬಹುದು. ಆದರೆ ಒಂದು ಎಚ್ಚರಿಕೆ ಇರಬೇಕು ನಿಮ್ಮ ಆರೋಗ್ಯದ ಕಡೆ. ಅದರಲ್ಲಿಯೂ ಕೂಡ ಪ್ರಧಾನವಾಗಿ ಏನು ಅಂತ ಹೇಳಿದ್ರೆ, ಸ್ತ್ರೀಯರು ಯೂಟ್ರಸ್ಸಿಗೆ ಸಂಬಂಧಪಟ್ಟ ಹಾಗೆ, ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆಪರೇಷನ್ ಆಗಬೇಕಾಗುತ್ತೆ, ಆಪರೇಷನ್ ಮಾಡಬೇಕು ಅಂತ ಹೇಳುವ ಸಾಧ್ಯತೆಯೂ ಇದೆ. ಅದರಲ್ಲಿ ನನಗಿಲ್ಲಿ ಪ್ರಧಾನವಾಗಿ ವರಾಂಗಂ ಆನನಂ ಉರಹ ಹೃತ್ಕ್ರೋಢ ವಾಸೋಭೃತ್ ಅಂತ ಹೇಳಿದ ಹಾಗೆ ಹೊಟ್ಟೆಯಿಂದ ಕೆಳಗಿನ ಭಾಗಕ್ಕೆ ಸಂಬಂಧಪಟ್ಟ ಜಾಯಿಂಟ್ ಪೇನ್ಸು, ಕಾಲಿಗೆ ಸಂಬಂಧಪಟ್ಟ, ಯೂಟ್ರಸ್ಸಿಗೆ ಸಂಬಂಧಪಟ್ಟ, ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇ ಅಧಿಕವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಆಪರೇಷನ್ ನಡೀಬೇಕು ಅಂತ ಏನಾದರೂ ಡಾಕ್ಟರ್ಗಳು ತಿಳಿಸಿದರೆ ನಿಮ್ಮ ಜಾತಕದ ವಿಮರ್ಶೆಯನ್ನೂ ಒಮ್ಮೆ ಮಾಡಿಸಿಕೊಂಡು, ಅಲ್ಲಿ ನಮಗೆ ಯೋಗ ಇದ್ದರೆ, ಯಾಕಂದರೆ ಆಪರೇಷನ್ ಆಗಬೇಕು ಅಂತ ಹೇಳ್ತಾರೆ ಸದ್ಯ, ಆದರೆ ಆಪರೇಷನ್ ಆಗೋದ್ರಿಂದ ಕೆಲವರಿಗೆ ತೊಂದರೆಯೂ ಆಗುತ್ತೆ, ಒಳ್ಳೆಯದೂ ಆಗುತ್ತೆ. ಅದು ನಮ್ಮ ಜಾತಕದಲ್ಲಿ ಹೇಗಿದೆ ಯೋಗಗಳು ಅನ್ನೋದನ್ನು ನೀವು ತಿಳಿದುಕೊಂಡು ಮುಂದುವರಿಯೋದರಿಂದ ತುಂಬ ಅನೇಕ ಫಲಗಳನ್ನು ಪಡೆದುಕೊಳ್ಳಬಹುದು. ಅಥವಾ ಆಪರೇಷನ್ ಇಲ್ಲದೆ ಕೆಲವು ಮೆಡಿಸಿನ್ಗಳಿಂದ ಅಥವಾ ಬೇರೆ ಹೋಮಿಯೋಪತಿ ಆಯುರ್ವೇದಗಳಿಂದಲೂ ಕೂಡ ನಿಮಗೆ ಗುಣ ಆಗುತ್ತೆ ಅಂತ ಕಂಡು ಬಂತು ಅಂತಾದರೆ ಆ ರೀತಿಯಲ್ಲಿ ಆದರೂ ಮುಂದುವರಿಯುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿಮರ್ಶೆ ಅಗತ್ಯ. ಇನ್ನು ವಿವಾಹ ಆಕಾಂಕ್ಷಿಗಳಿಗೆ ವಿವಾಹದ ಲಾಭ ಕಂಡು ಬರ್ತಾ ಇದೆ. ಅದರಲ್ಲಿಯೂ ಕೂಡ ವಯಸ್ಸಿನಲ್ಲಿ ಸ್ವಲ್ಪ ತುಂಬ ಹೆಚ್ಚು ಕಮ್ಮಿ ಇಡುವಂತಹ ವ್ಯಕ್ತಿಗಳ ಜೊತೆಗೆ ವಿವಾಹ ಆಗುವಂತಹ ಸಾಧ್ಯತೆ ಇದೆ. ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುವಂತಹದ್ದು, ಮನೆಯವರಿಗೆ ಗೊತ್ತಿಲ್ಲದೆ, ಮನೆಯವರಿಗೆ ಹೇಳದೆ ಕೇಳದೆ ಮದುವೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಹಾಗೆ ಮಾಡಬೇಡಿ. ಇಷ್ಟು ವರ್ಷ ನಿಮ್ಮನ್ನು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಹೇಳದೆ ಕೇಳದೆ ಮದುವೆ ಮಾಡಿಕೊಳ್ಳೋದು ದೊಡ್ಡ ತಂದೆ ತಾಯಿಗಳಿಗೆ ಕೊಡುವಂಥ ದೊಡ್ಡ ಅದೊಂದು ಶಾಪ ಅಂತ ಹೇಳ್ಬೋದು. ಆದ್ದರಿಂದ ಹಾಗೆ ನಾವು ಮಾಡದೆ ಅವರಿಗೆ ತಿಳಿಸಿ ಅವರನ್ನು ಒಪ್ಪಿಸಿ ಮಾಡಿಕೊಳ್ಳುವಂತಹದ್ದು. ಅವರಿಗೆ ಇಷ್ಟಪಟ್ಟ ಹಾಗೆ ನಾವು ಇದ್ವಿ ಅಂತಾದರೆ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ಅದರ ಕಡೆ ಮಕ್ಕಳಿಗೆ ಗಮನ ಇರುವಂತಹದ್ದು ಒಳ್ಳೆಯದು. ಇನ್ನು ಈ 8ರಲ್ಲಿ ರಾಹುವಿನ ಯೋಗ, ನೀವು ವಾಹನದಲ್ಲಿ ಸವಾರಿ ಅಥವಾ ಟ್ರೆಕ್ಕಿಂಗ್ ಹೋಗ್ತೇವೆ, ನಿಮ್ಮ ಹಾಬಿ ಅದಿತ್ತು ಅಂತಾದರೆ ಲಾಂಗ್ ಡ್ರೈವ್ ಹೋಗೋದು, ಟ್ರೆಕ್ಕಿಂಗ್ ಮಾಡೋದು, ಇದೆಲ್ಲ ಇತ್ತು ಅಂತಾದರೆ ಈ ಮಾಸದಲ್ಲಿ ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು. ಅದರಲ್ಲಿಯೂ ಟ್ರೆಕ್ಕಿಂಗ್ ಮಾಡುವಂತಹ ವ್ಯಕ್ತಿಗಳು ಜಾಗೃತರಾಗಿರಿ. ಕಾರಣ ಅಲ್ಲಿ ರಾಹುವಿನ ಯೋಗ ಅಷ್ಟಮದಲ್ಲಿ ಮಾಂದ್ಯ ಯೋಗವೂ ಇರುವುದರಿಂದ ಸ್ವಲ್ಪ ಅದರಿಂದಾಗಿ ತೊಂದರೆಯನ್ನು, ಆರೋಗ್ಯದ ವಿಷಯಕವಾಗಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಇನ್ನು 9ನೇ ಮನೆಯ ಕುಜ ನೀಚದಲ್ಲಿ ವ್ಯಯದಲ್ಲಿದ್ದಾನೆ. ಅವನು ಮತ್ತೆ ತಿರುಗ ಬರ್ತಾನೆ, ಲಗ್ನಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ತಂದೆಯು ನಿಮಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಯೂ ಇದೆ. ಹಾಗಾಗಿ ಕೂತು ಮಾತನಾಡಿಕೊಂಡು ಅದನ್ನು ಸರಿಪಡಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಕೆಲಸ ಇಲ್ಲದವರಿಗೆ ಕೆಲಸದ ಲಾಭ ಖಂಡಿತವಾಗಿಯೂ ಆಗುತ್ತೆ. ಆದರೆ ಶನಿ ದೃಷ್ಟಿ, ಶನಿಯ ಯೋಗ ಎಲ್ಲ ಇರೋದರಿಂದಾಗಿ ಅದು ನಮಗೆ ಡಿಲೇ ಆಗುವಂತಹದ್ದು. ನಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ, ಆದರೆ ದಿವಸಗಳನ್ನು ತಿಳಿಸದೆ ಹೋಗುವಂತಹದ್ದು. ಸೆಲೆಕ್ಟ್ ಮಾಡಿರ್ತಾರೆ ಅಥವಾ ನಮ್ಮನ್ನು ಅಡ್ಮಿಟ್ ಆಗಲಿಕ್ಕೆ ಅಂದರೆ ನಮಗೆ ಬರೋದಕ್ಕೋಸ್ಕರವಾಗಿ ಕೆಲವೇನು ಲೆಟರ್ಗಳನ್ನು ಕಳಿಸ್ಬೇಕಾಗತ್ತೆ, ಅದನ್ನು ಹಾಗೆ ಸ್ಟಾಪ್ ಮಾಡುವಂತಹದ್ದು, ಇದೆಲ್ಲ ಯೋಗಗಳಿದೆ. ಅದು ಹೆದರುವ ಅಗತ್ಯ ಇಲ್ಲ. ಆ ರೀತಿಯಲ್ಲಿ ನಿಮಗೆ ಕಂಡು ಬಂತು ಅಂತ ಆದರೆ ಅಂತಹವರು ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ, ಅದರಲ್ಲಿಯೂ ಕೂಡ ಕುಟುಂಬ ಸಹಿತರಾಗಿರತಕ್ಕಂಥ ಗಣೇಶ ಸ್ಕಂದ ಸಂಯುಕ್ತವು ಅಂತ ಹೇಳಿದ ಹಾಗೆ ಗಣೇಶ ಸ್ಕಂದ ಸಹಿತನಾದಂತಹ ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆಯನ್ನು, ಪೂಜೆಯನ್ನು ನಡೆಸಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಲಾಭಾಧಿಪತಿಯಾದ ಬುಧ 4ನೇ ಮನೆಯಲ್ಲಿರೋದರಿಂದಾಗಿ ಸೈಟಿಗೆ ಸಂಬಂಧಪಟ್ಟ, ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಅನುಕೂಲಗಳಾಗುತ್ತೆ. ಅದರಲ್ಲಿಯೂ ಕೂಡ ಮಕ್ಕಳ ಹೆಸರಿನಲ್ಲಿ ನೀವು ತಗೊಳ್ಳಬಹುದು. ಮಕ್ಕಳ ಹೆಸರಿನಲ್ಲಿ ಪ್ರಾಪರ್ಟಿ ಮಾಡುವ ಯೋಗ ಇದೆ. ಇನ್ನು ಈ 4ನೇ ಮನೆಯ ಕುಜನಿ ನೀಚದಲ್ಲಿರುವುದರಿಂದ
ಪ್ರಾಪರ್ಟಿ ತಗೊಳ್ಳುವಾಗ ಭೂಮಿ ಹೇಗಿದೆ, ಒಳ್ಳೆ ಭೂಮಿನ ಕೆಟ್ಟ ಭೂಮಿನ, ಪ್ರಾಪರ್ಟಿಯ ಜಾಗಗಳು ಹೇಗಿದೆ, ಪತ್ರಗಳು ಹೇಗಿದೆ, ಇದೆಲ್ಲ ಒಂದು ಸ್ವಲ್ಪ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ವಯಸ್ಸಾದಂತಹ ವ್ಯಕ್ತಿಗಳಿಗೆ ರಾಶಿ ಪ್ರಕಾರ ಆರೋಗ್ಯದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಮಕ್ಕಳ ವಿಷಯದಲ್ಲಿ ಸಂತೋಷ ಕಂಡು ಬರ್ತಾ ಇದೆ. ಮತ್ತು ನಿಮ್ಮ ವಿಷಯದಲ್ಲಿ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳಲ್ಲಿ ಒಳ್ಳೆಯ ಇನ್ನೂ ಸೇಲಿಗಿಡುವುದಾದರೆ ಸೇಲ್ ಮಾಡುವಂಥದ್ದಾಗಲಿ, ಅಥವಾ ಇನ್ನೂ ಪ್ರಾಪರ್ಟಿ ಮಕ್ಕಳ ಹೆಸರಿನಲ್ಲಿ ಪ್ರಾಪರ್ಟಿ ತೆಗೆದುಕೊಳ್ಳುವಂಥದ್ದಾಗಲಿ, ಇದೆಲ್ಲವೂ ಕೂಡ ವಯಸ್ಸಾದಂತಹ ವ್ಯಕ್ತಿಗಳಿಗೆ ಕಂಡು ಬರ್ತಾ ಇದೆ. ದೇವರ ಅನುಗ್ರಹ ತುಂಬ ಚೆನ್ನಾಗಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ಒಟ್ಟಾರೆ ನಾವು ನೋಡುವಾಗ ಸುಬ್ರಹ್ಮಣ್ಯ ದೇವರ ಮತ್ತು ಪಾರ್ವತಿ ಪರಮೇಶ್ವರರ ಆರಾಧನೆ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು, ಲಾಭದಾಯಕವಾದ ಜೀವನವನ್ನು ಈ ಮಾಸದಲ್ಲಿ ಕಳೀಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.